ಮತ್ತು ಈ SLE ಫೌಂಡೇಶನ್ನ ಒಂದು 56ನೇ ಬ್ರಾಂಚನ್ನು ಜವರ್ಗಿಯಲ್ಲಿ ಸ್ಟಾರ್ಟ್ ಮಾಡಿದ್ರಲ್ಲ, ತಮ್ಮೆಲ್ಲರಿಗೂ ನಮ್ಮ ಪಾಲಕರ ವತಿಯಿಂದ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಧನ್ಯವಾದ ಸರ್. ಯಾಕಪ್ಪ ಅಂತಂದರೆ ಇವಾಗ ನಾನು ಈ 1.5 ತಿಂಗಳಲ್ಲಿ ನನ್ನ ಅಕ್ಕನ ಮಕ್ಕಳು 2 ಮತ್ತು ನನ್ನ ಮಗ 1 10ನೇ ಕ್ಲಾಸಲ್ಲಿ ನಾನು 1.5 ತಿಂಗಳಿಂದ ಇಲ್ಲಿ ಬಿಟ್ಟಿದ್ದೀನಿ. ಇಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಆಗಿದೆ, ಇಲ್ಲ ಅಂತ ಹೇಳೋಕ್ಕೆ ನನಗೆ ಮನಸ್ಸಾಕ್ಷಿ ಕೂಡ ಒಪ್ಪಬೇಕಾಗುತ್ತೆ. ಯಾಕಂತಂದರೆ ಕೆಲವೊಂದು ಶಿಕ್ಷಣ ಸಂಸ್ಥೆಗಳು ಹೇಗಿದ್ದಾವಪ್ಪ ಅಂತಂದರೆ, ಆಗಲೇ ನಾವು ಹೇಳಿದ್ರಿ, ಮೆಂಟಲಿ ಪ್ರಿಪೇರ್ ಹುಡುಗರಿಗೆ ಯಾರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾರೋ ಅವರನ್ನು ಹೆಚ್ಚು ಫೋಕಸ್ ಮಾಡ್ತಕ್ಕಂಥ ಸನ್ನಿವೇಶ ಇವತ್ತಿನ ಒಂದು ಇದರಲ್ಲಿ ನಡೆದಿದೆ. ಅದರಲ್ಲೇನು ಸಂದೇಹನೇ ಇಲ್ಲ. ನೀವು ಇನ್ನೊಂದು ನನಗೆ ನೀವು ಮಾತಿನಲ್ಲಿ ಅರ್ಥ ಮಾಡ್ಕೊಂಡು ಏನಪ್ಪ ಅಂತಂದರೆ, A, B, C ಕ್ಯಾಟಗರಿಯನ್ನು ಆಯ್ಕೆ ಮಾಡ್ಕೊಳ್ತಿದ್ದೀರಲ್ಲ, ಅದು ಖಂಡಿತವಾಗ್ಲೂ ನಿಜವಾಗ್ಲೂ ಇದು ಒಂದು ಶಿಕ್ಷಣವನ್ನು ಪ್ರತಿ ಮಗುವಿಗೆ ತಲುಪಬೇಕಾಗಿರ್ತಕ್ಕಂಥ ಒಂದು ಆಯ್ಕೆ ಮಾಡಿದ್ದೀರಿ ಅಂತಕ್ಕಂಥದ್ದು ಕೂಡ ತಮಗೆ ಮತ್ತೊಮ್ಮೆ ಅದು ಆಯ್ಕೆ ಮಾಡೋದಕ್ಕಾಗಿ ತಮಗೆ ಮತ್ತೊಮ್ಮೆ ನಾನೇನಪ್ಪ ಅಂತ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀನಿ. ಧನ್ಯವಾದ. ಯಾಕಪ್ಪ ಅಂತಂದರೆ ನನ್ನ ಅಕ್ಕನ ಮಕ್ಕಳು 2 ಇದ್ದಾಗಲೂ ಒಂದು 5th ಕ್ಲಾಸಲ್ಲಿದ್ದೆ, ಒಂದು 8th ಸ್ಟ್ಯಾಂಡರ್ಡಲ್ಲಿ ಇದ್ದೆ. ಬಟ್ ಇಂಗ್ಲೀಷ್ನಲ್ಲಿ ಏನೋ ಸ್ವಲ್ಪ ಚೂರು ಇದ್ರು, ಬಟ್ ಅದು ಕನ್ನಡ ಲ್ಯಾಂಗ್ವೇಜನ್ನು ಅರ್ಥ ಆಗ್ತಾ ಇತ್ತು. ಬಟ್ ಅವರು ಕನ್ನಡ ನಾವು ಈ 1.5 ತಿಂಗಳು ನೋಡ್ತಾ ಹೋದಾಗ ಇಂಪ್ಲಿಮೆಂಟರ್ಸ್ ಮಿನಿಮಮ್ 50 ಒಂದು 35% ಕೂಡ ಇಂಪ್ಲಿಮೆಂಟ್ ಆಗಿದ್ದಾರೆ. ಬಟ್ ನನ್ನ ಮಗಂದು ಕೂಡ ಹಾಗೇನೆ, ಬಟ್ ಅದು ಇಂಗ್ಲೀಷ್ ಅವನಿಗೆ ಅರ್ಥ ಆಗ್ತಿತ್ತು, ಬಟ್ ಕನ್ನಡ ಮತ್ತು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಹಿಂದ್ಗಡೆ. ಇವತ್ತು ನಾನು ಮ್ಯಾಥ್ಸ್ ಮತ್ತು ಒಂದು ಕನ್ನಡ ನೋಡ್ಬೇಕಾಗಿತ್ತಂದ್ರೆ ಡೈಲಿ ನಾನು ಒಂದು ನ್ಯೂಸ್ ಪೇಪರ್ ಹಾಕ್ಸ್ತಾ ಇದ್ದೀನಿ ಮನೆಗೆ. ಬಟ್ ನಾನು ಬೆಳಗ್ಗೆ ಹೇಳೋದ್ರಲ್ಲಿ ನನ್ನ ಮಗ ಅದನ್ನು ಪೂರ್ತಿ ನಾನು ಓದಿರ್ತಾನೆ. ಅದು ನನಗೆ SLE ಫೌಂಡೇಶನ್ ಮತ್ತೊಮ್ಮೆ ತುಂಬುವುದೇ ಇರೋ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಪ್ಪ ಅಂತಂದ್ರೆ ಟೀಚರ್ಸ್ಗಳು ಯಾಕಂತಂದ್ರೆ ಈ ಒಂದು ಪ್ರಭುತ್ವ ಶಿಕ್ಷಣ ಸಿಗಬೇಕಾಗಿತ್ತು ಅಂತಂದ್ರೆ ನಾವು SLE ಫೌಂಡೇಶನ್ ಅಂತ ಶಿಕ್ಷಣ ಸಂಸ್ಥೆನ ಆಯ್ಕೆ ಮಾಡ್ಕೊಳ್ಳೋದು ಪಾಲಕರಿಗೆ ಬಹಳ ಇಂಪಾರ್ಟೆಂಟ್ ಅಂತ ಕೂಡ ನಾನು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀನಿ. ಮತ್ತು ಮುಂಬರುವ ದಿನದಲ್ಲಿ ನಾನು ಈ 1.5 ತಿಂಗಳಲ್ಲಿ ನೋಡಬೇಕು ಅಂತಕ್ಕಂಥ ಒಂದು ಭರವಸೆ ಮೇಲೆ ನಾನು ಇಲ್ಲಿ ಅಡ್ಮಿಷನ್ ತಗೊಂಡಿದ್ದೆ. ಬಟ್ ನಾನು ಜೂನಿಂದ ರೆಗ್ಯುಲರ್ ಆಗಿ ಕೂಡ ನಾನು 3 ಮಕ್ಕಳಿಗೆ ಕೂಡ ಇಲ್ಲಿ ಅಡ್ಮಿಷನ್ ತಗೋತೀನಿ ಅಂತ ಹೇಳ್ತಾ, ನನಗೆ ಇಲ್ಲಿ ಕರೆಸಿ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಮತ್ತು SLE ಫೌಂಡೇಶನ್ಗೆ ತುಂಬುವುದಾದ ಧನ್ಯವಾದಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಸರ್, ನಾವು ಏನು ಮಾಡ್ತೀವಿ ಸರ್? ನಾನು ಸೋಷಿಯಲ್ ವರ್ಕ್. ಓಕೆ ಸರ್, ಥ್ಯಾಂಕ್ ಯು. ಮಹಾಲಕ್ಷ್ಮಿ ಅವರು ಮಹಾಲಕ್ಷ್ಮಿ ಇದು ಸ್ಕೂಲಲ್ಲಿ ಬಿಟ್ಟಿದೆ. ಅವನು ಬರೀ ರೀಡಿಂಗ್ ಅಷ್ಟೇ ಇತ್ತು, ರೈಟಿಂಗ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಸಮ್ಮರ್ ವೆಕೇಶನ್ ಅಷ್ಟೇ ಬಿಟ್ಟಿದ್ದೇನೆ. ಈಗ 1.5 ತಿಂಗಳಲ್ಲಿ ಅವನು ಇಂಪ್ರೂವ್ಮೆಂಟ್ ಆಗಿದೆ. ರೀಡಿಂಗ್ ಜೊತೆ ರೈಟಿಂಗ್ ಆಗಿದೆ. ಪ್ಲಸ್ ಈಗ ಅವನು ಮನೆಯಲ್ಲಿ ಅವ್ನು ಮಾತ್ರ ಹೋಮ್ವರ್ಕ್ ಮಾಡ್ತಿದ್ದಾರೆ, ಈಗ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಹಾಗೂ ಮತ್ತು ಈಗ 1.5 ತಿಂಗಳದಾಗ ಅವನು ಇಂಪ್ರೂವ್ಮೆಂಟ್ ನೋಡಿ ಮತ್ತೆ LKG UKG ಇಲ್ಲೇ ಅಡ್ಮಿಷನ್ ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ. ಮತ್ತು ಅವನು ಈಗ ನಾವು ಮುಂದೆ ಸ್ವಲ್ಪ ಹೋಪ್ ಐತ್ರಿ, ಏನೋ ಸೈನಿಕ ಮುರಾಜ್ ಆಗ್ಬೇಕಂತ ಹೇಳ್ಬೇಕು, SS ತನ ಇಲ್ಲೇ ಬಿಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ. ಇಷ್ಟೇ ನಮ್ಮ. ಓಕೆ ಸರ್, ಥ್ಯಾಂಕ್ ಯು. ಯಾವುದಕ್ಕೆ ಶಾಲೆಯಲ್ಲಿ ಎಲ್ಲಿ ಹಚ್ಚಿದ್ವಿ ಫಸ್ಟಿಗೆ ಬಂದ ಆಕೆಗೆ ಅಕ್ಷರ ಜ್ಞಾನ ಅನ್ನೋದೇ ಗೊತ್ತಿತ್ತು. ಮನೆಗೆಲ್ಲ ಹೇಳ್ರಿ ಎಲ್ಲ ಬಿಡಿಸ್ತಾವ್ರಿ, ಎಲ್ಲ ಮಾಡ್ತಾರೆ. ಈಗ ಒಂದು ಇಷ್ಟ ಆಗಿದೆ ಒಂದು ಭಾಳ ಅಂದ್ರೆ ಶಿಸ್ತು. ಯಾಕಂದ್ರೆ ಮಕ್ಕಳಿಗೆ ಶಿಸ್ತನ್ನು ಭಾಳ ಮುಖ್ಯ. ಶಿಸ್ತು ಶಿಕ್ಷಣ ಅಡಿಗಲ್ಲ ಅಂತ ಅದು ಭಾಳ ಚೆನ್ನಾಗಿ ರೈತ ಇಲ್ಲಿ ಸಿಬ್ಬಂದಿಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ. ಯಾಕಂತಂದರೆ ನನ್ನ ಮಗ ಈಗ 4 ವರ್ಷ ದೊಡ್ಡ ಮಗ. ನಾ ವಯಸ್ಸಿರ್ತಕ್ಕಂಥ ವಯಸ್ಸಿನಲ್ಲಿ ನಾನು ಗುಣಕಾರ ಬಾಕಾರ ಬರ್ತಿಲ್ಲ. ಇವತ್ತು ಲೆಕ್ಕ ಮಲ್ಟಿಪ್ಲಿಕೇಶನ್ನ ಕ್ಯಾಲ್ಕುಲೇಷನ್ನ ಎಲ್ಲನೂ ಮಾಡ್ತೀನಿ, ಪರ್ಫೆಕ್ಟ್ ಅದ. 4 ವರ್ಷನೂ 7 ತಿಂಗಳು ದೊಡ್ಡ ಮಗಲ್ಲಿ. ಸಣ್ಣವ ಮಾತ್ರ ಟಿವಿಯಲ್ಲಿ ಬರ್ತಕ್ಕಂಥ ಅಬ್ಸರ್ವ್ ಮಾಡ್ತಾನೆ. ಪಾಪ A B ಬರ್ತದೆ, C ಬರ್ತದೆ ಅಂತ ಅಬ್ಸರ್ವ್ ಮಾಡ್ತಾನೆ. ಇಂಪ್ರೂವ್ಮೆಂಟ್ ಆಗಿದೆ ಇದರಲ್ಲಿ, ಇಂಪ್ರೂವ್ಮೆಂಟ್ ಆಗಿದೆ.